ನಾನು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಹೋದೆ, ನಾನು ನಿಮ್ಮ ಹತ್ರ ಒಂದು 2 ವರ್ಷ ಕೆಲಸ ಕಲ್ತ್ಕೊಂತೀನಿ ಅಂತಂದೆ. ಆವಾಗ ಅವ್ರು ಒಂದೇ ಮಾತು ಹೇಳಿದ್ರು, ಆದರೆ ನನ್ನ ಹತ್ರ ₹1 ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಅಷ್ಟೊತ್ತಿಗೆ ಇವ್ರಿಗೆ ಮಂಜುನಾಥ ಅನೌನ್ಸ್ ಆಯಿತು. ಮಂಜುನಾಥಾಗಿ ಇವರೇ ಡೈಲಾಗ್ ರೈಟ್ರು ಅಂತ ಇವರೇ ಫಿಕ್ಸ್ ಆದರು. ಒಬ್ಬನೇ ಮಂಜುನಾಥನೊಬ್ಬನೇ. ನಾನು ನೀವೇನೇ ಹೇಳಿ ಅದು ನಾನು ಬರ್ಕೊಂಡು ನಾನು ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದೆ. ಸರಿ, ಚಿತ್ರ ಪಿಕ್ಚರ್ ತೆಲುಗು ಪಲ್ಗು ಸ್ವಲ್ಪ ಗೊತ್ತಿತ್ತಲ್ಲ, ಆ ಗೊತ್ತಾಗದೇ ಇರೋದನ್ನೆಲ್ಲ ಕೇಳ್ಕೊಂಡು ಇದೇನು ಸರ್ ಅಂತ ಅಂದ್ಬಿಟ್ಟು ನೀಟಾಗಿ ಬರೆದು ಪ್ರಪ್ರಥಮವಾಗಿ ನನ್ನ ಹೆಸರು ಬಂದಿದ್ದೆ. ಸಂಭಾಷಣೆ ನಾಗೇಂದ್ರ ಪ್ರಸಾದ್, ಸಹಾಯ ಸಾಯಿ ಕೃಷ್ಣ ಅಂತ. ಇವತ್ತಿಗೂ ಇದೆ ಆ ಪ್ರೀತಿ ನೀಲದ ನೀನು ದೂರಾದ ಮೇಲೆ ಬದುಕೆಲ್ಲ. ನಾಗೇಂದ್ರ ಪ್ರಸಾದ್ ಜೊತೆಲಿ ಅವನು ಆ ಹುಡುಗ ಇದ್ನಲ್ಲ, ಅವ್ನ ಕೈಲೇ ಬರ್ಸಿದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಜೊತೆ ಮಾತಾಡೋರು. ಸೀದಾ PC ರಮೇಶ್ ಅವ್ರು ಬಂದರು, ಈ ಥರ ಡೈಲಾಗ್ ಬರಿತೀಯಾ ಅಂತಂದ್ರು. ಬರಿತೀನಿ ಸರ್ ಅಂತಂದೆ. ಬಂದರು, ಕತೆ ಹೇಳಿದ್ರು, ಅಲ್ಲಿಂದ ಸ್ಟಾರ್ಟ್ ಆಯಿತು. ಮಗನೇ ಈಗಲ್ಲ ಟೆನ್ಷನ್ನು, ನಿಮ್ಮ ಅಪ್ಪ ಬರ್ತಾವನೆ, ಒಳಗ್ ಕಳಿಸ್ತೀನಿ, ಆಮೇಲೆ ಅದೇ ನಿಂಗೆ ಟೆನ್ಷನ್ನು. ಬೇರೆ ಥರನೇ ಇರ್ಬೇಕು ಭಾಷೆ ಅನ್ನೋ ಥರ ಹೇಳಿದ್ರು. ಆಗ ಫುಲ್ ಖುಷಿ ಆಗ್ಬಿಡ್ತು. ಸರ್, ಮಳವಳ್ಳಿಲಿ ಒಂದು ಲೋಕಲ್ ಸ್ಲಾಂಗ್ ಇದೆ, ಈಗ ಮಂಡ್ಯ ಕಡೆ ಎಲ್ಲ ಇದಾಕ್ಲಾ ಬಲ ಒಲ ಅಂತ ಅಂದ್ಬಿಟ್ಟು ಅಂತಾರೆ. ನಾನು ಇದಾಕ ಜಾ ಬಜಾ ಅಂತನ್ನೋದು ಜಾ ಸೇರಿಸ್ಕೊಂಡು ಹೋದ್ರೆ ಅಲ್ಲಿ ಬೇರೆ ಥರನೇ ಇರುತ್ತೆ. ಇದಾಕ್ ಜಾ ಬ್ರದರು ಅಂತ ಕೂಕ್ಕಂತಾರೆ. ಸಾಂಗು ಬರೀತೀನಿ ಅಂತ, ಬರೀತೀನಿ ಸರ್ ಅಂತಂದ್ರೆ. ಸರಿ, ಒಂದು ಸಾಂಗ್ ಕೊಟ್ಟರು, ಚಿಂದಿ ಚಿಂದಿ ಜೀನ್ಸು. ಚಿಂದಿ ಜೀನ್ಸ್ ಬರೀತಿದ್ದಂಗೆ ಎಲ್ಲ ಖುಷಿ ಆಗ್ಬಿಟ್ರು. ಒಂದು ಕೆಲಸ ಮಾಡ್ರಿ, ಎಲ್ಲ ಸಾಂಗ್ಗಳು ನೀವೇ ಬರ್ಬಿಡ್ರಿ ಅಂತ. ಸರಿ, ಖುಷಿ ಆಗ್ಬಿಡ್ತು. ಫಸ್ಟ್ ಸಿನಿಮಾನೇ ಎಲ್ಲ ಸಾಂಗ್ಗಳು ಒಂದು ಸಿನಿಮಾ ಸಂಭಾಷಣೆ ಅಂತ. ಯಾರೋ ಒಂದು ಆರ್ಟಿಸ್ಟ್ ಬೇಕು, ಆ ಆರ್ಟಿಸ್ಟ್ ಡೇಟ್ ಇಲ್ಲ, ಇವ್ರು ಸಿನಿಮಾ ಶುರು ಮಾಡಬೇಕು. వాడు రీడింగ్ చాలా బాగా ఇస్తాడు కదా, వానికి ఆ క్యారెక్టర్ ఫిక్స్ అయ్యండి ಅಂದ್ಬಿಟ್ರು. ಸಿನಿಮಾದಲ್ಲಿ ಹೆಂಗೆ ಅಂತಂದರೆ, ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಕಾಸಿರಲ್ಲ, ಬಂದರೆ ಹಾಸ್ಪಿಟ್ಲಿನ ಕಟ್ಟೋಷ್ಟು ಬರುತ್ತೆ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು. ನಾಗೇಂದ್ರ ಪ್ರಸಾದ್ ಕಲ್ಯಾಣ್ ಅವ್ರ ಹತ್ರ ಬರ್ತಾ ಇದ್ರು ಸಾಹಿತ್ಯಿಕವಾಗಿ ಚರ್ಚೆ ಮಾಡೋಕ್ಕೆ. ಆಗ ಅವ್ರು ಇನ್ನೂ ನಾಗೇಂದ್ರ ಪ್ರಸಾದ್ ಅವರು ಇನ್ನೂ ಯಾವ ಸಿನಿಮಾನೂ ಬರೆದಿರಲಿಲ್ಲ, ಬರೀ ಒಡನಾಟ ಇತ್ತು ಅಷ್ಟೇ. ಆಮೇಲೆ ಹಿಂಗೆ ಒಡನಾಟಗಳು ಅಲ್ಲ ಮಾತಾಡಿದಾಗ ಹಂಗೆ ಪರಿಚಯ ಆಗಿತ್ತು ನಾಗೇಂದ್ರ ಪ್ರಸಾದ್ ಅಂತ. ಆಮೇಲೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಒಂದು ಸಿನಿಮಾ ಸಿಕ್ತು, ಗಾಜಿನ ಮನೆ ಅಂತ. KV ಜಯರಾಮ್ ಅವರು ಡೈರೆಕ್ಟ್ರು. ಅದಕ್ಕೆ ಇವರೇ ಡೈಲಾಗ್ ರೈಟ್ರು, ಇವರೇ ಸಾಂಗ್ ರೈಟ್ರು ಅನ್ನೋದು ಗೊತ್ತಾಯಿತು. ಅಷ್ಟರಲ್ಲಿ ನಾನೇನೆಲ್ಲ ಫುಲ್ ಕಲ್ತ್ಬಿಟ್ಟಿದ್ದೀನಿ ಅಂತಲ್ಲ ಕಲ್ಯಾಣ್ ಅವ್ರ ಹತ್ರ. ಅಂದರೆ ಅದ್ರ ಮೊದಲುಗಳೇನು, ಏನೇನು, ಅದ್ರದ್ದು ಮಾನದಂಡಗಳೇನು, ಹೆಂಗೆ ಇರಬೇಕು, ಟೂರ್ ಯಾವ ಥರ ಬರೀಬೇಕು, ಸಿಚುಯೇಷನ್ ಡೈರೆಕ್ಟರ್ಗಳ ಹತ್ರ ಯಾವ ಥರ ಕೇಳ್ಕೊಬೇಕು ಅಂತ ಅನ್ನೋದನ್ನೆಲ್ಲ ಸ್ವಲ್ಪ ಕಲ್ತಿದ್ದೆ. ಆಮೇಲೆ ನನಗೇನು ಅಂತಂದರೆ, ಇವರು ಬರೀ ಇಲ್ಲೇ ಸಾಂಗ್ಗಳು ಬರ್ಕೊಂಡು ಸ್ಟುಡಿಯೋಗೆ ಹೋಗೋದು ಬರೋದು ಇಷ್ಟೇ ಆಗ್ಬಿಟ್ಟಿತ್ತು. ನನಗೇನು ಅಂತಂದರೆ ಆ ಶೂಟಿಂಗ್ ಲೋಕ ನೋಡಬೇಕು ಅನ್ನೋ ತಾನೆ. ಆವಾಗ ನನಗೆ ಗೊತ್ತಾಯಿತು ನಾಗೇಂದ್ರ ಪ್ರಸಾದ್ ಅವರು ಡೈಲಾಗ್ ರೈಟ್ರು, ಜೊತೆಗೆ ಶೂಟಿಂಗ್ ಸ್ಪಾಟಲ್ಲೂ ಇರ್ತಾರೆ ಅಂತ. ಆವಾಗ ಸರಿ, ನಾನು ಅಷ್ಟೊತ್ತಿಗೆ ಕರೆಕ್ಟಾಗಿ 98 ಅಂತ ಅನ್ಕೊಂತೀನಿ. ಅಷ್ಟೊತ್ತಿಗೆ ಇವ್ರು ಬಂದು ನಾನು ಕೇಳಿದೆ ಕಲ್ಯಾಣ್ ಅವ್ರ ಹತ್ರ, ಸರ್ ನಾನೇನು ಫುಲ್ ಕಲ್ತ್ಬಿಟ್ಟಿದ್ದೀನಿ ಅಂತಲ್ಲ, ಈ ಸಾಂಗ್ಗಳು ಬರೆಯೋದ್ರ ಜೊತೆಗೆ ಸಂಭಾಷಣೆನೂ ಬರಿಬೇಕು ಅಂತ ಆಸೆ ಸರ್, ನಾನು ಅವ್ರ ಹತ್ರ ಹೋಗಿ ಕಲ್ತ್ಕೊಂತೀನಿ ಅಂತಂದೆ. ಸರಿ, ನಿನ್ನ ಒಂದು ಗುರಿ ನೋಡು, ನಿನ್ನ ನಂಬಿಕೆ ಒಂದು ನೋಡು, ಹೋಗು ಅಂತಂದರು. ಪರವಾಗಿಲ್ಲ ಅಂತಂದರು. ನಾನು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಹೋದೆ, ಈ ಥರ ನಾನು ಅಲ್ಲಿ ಕೇಳ್ಕೊಂಡಿದ್ದೀನಿ, ನಾನು ನಿಮ್ಮ ಹತ್ರ ಒಂದು 2 ವರ್ಷ ಕೆಲಸ ಕಲ್ತ್ಕೊಂತೀನಿ ಅಂತಂದೆ. ಆವಾಗ ಅವ್ರು ಒಂದೇ ಮಾತು ಹೇಳಿದ್ರು, ನೋಡಪ್ಪ, ನೀನು ಕೆಲಸ ಕಲಿ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ನನ್ನ ಹತ್ರ ₹1 ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು, ಸಿಗಲ್ಲ. ಅವ್ರಿಗೆ ಇಲ್ಲ, ನನಗೆ ಇಲ್ಲ, ಇನ್ನು ನಿನಗೆ ಇಲ್ಲಿ ಅನ್ನೋ ಥರ ಅವ್ರು ಡೈರೆಕ್ಟಾಗಿ ಹೇಳಿದ್ರು. ಅವ್ರಿಗೆ ಗೊತ್ತಲ್ವ ನಿಮಗೆ. ನಾಗೇಂದ್ರ ಪ್ರಸಾದ್ ಹಂಗೆ ಹೇಳಿದ್ಮೇಲೆ, ಇಲ್ಲ ಗುರುಗಳೇ, ನನಗೆ 3 ಹೊತ್ತು ಊಟ ಒಂದು ಹಾಕ್ಬಿಡಿ, ನಾನು ಕೆಲಸ ನೋಡ್ಕೊತೀನಿ ಅಂತಂದ. ಸರಿ, ನನ್ನ ದೇವ್ರ ಆಶೀರ್ವಾದನೂ ಏನೋ, ನನ್ನ ಒಂದು ಪುಣ್ಯನೋ ಗೊತ್ತಿಲ್ಲ. ಇಲ್ಲಿ ಕಲ್ಯಾಣ ಅವ್ರ ಮನೆಗೆ ಬಂದಮೇಲೆ ಅವ್ರ ಅಪ್ಪ ಅಮ್ಮನೂ ನನ್ನ ಮಗನ ಥರನೇ ನೋಡ್ಕೊಂಡ್ರು. ಅಲ್ಲಿ ನಾಗೇಂದ್ರ ಪ್ರಸಾದ್ ಮನೆಗೆ ಹೋದ್ಮೇಲೆ ಅವರು ಕೂಡ ಅವ್ರ 3 ಮಕ್ಕಳು, ನನ್ನೂ ಕೂಡ 4ನೇ ಮಗನ ಥರ ಚೆನ್ನಾಗಿ ನೋಡ್ಕೊಂಡ್ರು. ನಾನು ಕೆಲಸ ಕರಿತಾ ಇದ್ದೆ. ಅಷ್ಟೊತ್ತಿಗೆ ಇವ್ರಿಗೆ ಮಂಜುನಾಥ ಅನೌನ್ಸ್ ಆಯಿತು. ಮಂಜುನಾಥಾಗಿ ಇವರೇ ಡೈಲಾಗ್ ರೈಟ್ರು ಅಂತ ಇವರೇ ಫಿಕ್ಸ್ ಆದರು. ಮಂಜುನಾಥ ಬಿಫೋರ್ ಏನಾಯಿತು ಅಂತಂದರೆ, ಚಿತ್ರ ಅಂತ ಒಂದು ತೆಲುಗು ಸಿನಿಮಾ, ರಿಮೇಕ್ ಸಿನಿಮಾ, ದಿನೇಶ್ ಬಾಬು ಡೈರೆಕ್ಟ್ರು, ಇವರೇ ಡೈಲಾಗ್ ರೈಟ್ರು ಅಂತ ಇವ್ರದ್ದೇ ಫಿಕ್ಸ್ ಆಯಿತು. ಆವಾಗ ನನಗೆ ಖುಷಿ ಅಲ್ವಾ, ಸರ್ ನೀವೇನೇ ಹೇಳಿ ಅದು ನಾನು ಬರ್ಕೊಂಡು ನಾನು ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದೆ. ಸರಿ, ಚಿತ್ರ ಪಿಕ್ಚರ್ ತೆಲುಗು ಪಲ್ಗು ಸ್ವಲ್ಪ ಗೊತ್ತಿತ್ತಲ್ಲ, ಆ ಗೊತ್ತಾಗದೇ ಇರೋದನ್ನೆಲ್ಲ ಕೇಳ್ಕೊಂಡು ಇದೇನು ಸರ್ ಅಂತ ಅಂದ್ಬಿಟ್ಟು ನೀಟಾಗಿ ಬರೆದು ಎಲ್ಲ ಪೇರ್ ಮಾಡ್ತಿದ್ದೆ. ಅವ್ರ ಜೊತೆಲಿ ಅವ್ರೇನು ಬರ್ಕೊಡ್ತಾರೆ ಅದನ್ನೆಲ್ಲ ನಾನು ನೀಟಾಗಿ ಪೇರ್ ಮಾಡ್ತಿದ್ದೆ, ನೋಡ್ತಿದ್ದೆ. ಅದಾದಮೇಲೆ ಚಿತ್ರ ಆಯಿತು. ಚಿತ್ರ ಆದಮೇಲೆ ಇವ್ರಿಗೆ ಸ್ಟಾರ್ಟ್ ಆಯಿತು ಕೆಲಸಗಳು. ಮಂಜುನಾಥ ಶುರುವಾಯಿತು. ಮಂಜುನಾಥ ಆದಮೇಲೆ ಬರೀ ರಿಮೇಕ್ ಸಿನಿಮಾಗಳೇ ಸಿಕ್ತು ಆಗ ಆ ಟೈಮಲ್ಲಿ. ಯಾವುದು ಪ್ರೇಮಕ ಸೈ ರವಿಚಂದ್ರಂದು ಚಿರುನವ್ವು ಅಂತ ತೆಲುಗು. ಅದಾದಮೇಲೆ ಪ್ರೀತಿ ನೀಲದ ನಾಯಕಿರಲ್ಲಿ ಇದು ಈಶ್ವರ ಬಾಳೆಗುಂಡಿ ಅವರು, ಅದು
ತಮಿಳು ಸಿನಿಮಾ ಒಂದು ಸೂಪರ್ ಡೂಪರ್ ಇಟ್ಟು ತಮಿಳಲ್ಲಿ ವಿಜಯಕಾಂತ್ ಮಾಡಿರೋದು ರಾಸಾತಿ ಉನ್ನೆ ಆ ಸಿನಿಮಾ ರಿಮೇಕು. ಸರಿ ಅಂತ ಅಂದ್ಬಿಟ್ಟು ಇದಕ್ಕೆ ಡೈಲಾಗ್ ಬರೀತಾರೆ ನೀನು ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ಅಲ್ಲ ಮೊದಲೇ ಸಿನಿಮಾ ಬರ್ದಿದ್ದು ನೀವೇ? ಅಲ್ಲ ಇದು ಅವ್ರ ಜೊತೆ ಇದ್ದಾಗ ನಾಗೇಂದ್ರ ಪ್ರಸಾದ್ ಜೊತೆ ಕೆಲಸ ಇದ್ದಾಗ ಆಗ ಈಶ್ವರ ಬಾಳೆಗುಂಡಿ ಅವ್ರು ನನ್ನ ನೋಡೋರು, ನನ್ನ ಹ್ಯಾಂಡ್ ರೈಟಿಂಗ್ ಎಲ್ಲ ನೋಡಿ ಇವನ ಹತ್ರ ಏನೋ ಆಯ್ತಾ ವಿಷಯ ಅಂತ ಅವರು ಅನ್ಕೊಂಡಿದ್ರು. ಆಮೇಲೆ ಆ್ಯಕ್ಚುಲಿ ಪ್ರಪ್ರಥಮವಾಗಿ ನನ್ನ ಹೆಸರು ಬಂದಿದ್ದೆ, ಅದು ಸಂಭಾಷಣೆ ನಾಗೇಂದ್ರ ಪ್ರಸಾದ್, ಸಹಾಯ ಸಾಯಿ ಕೃಷ್ಣ ಅಂತ, ಬರೀ ಸಾಯಿ ಕೃಷ್ಣ. ಇವತ್ತಿಗೂ ಇದೆ ಆ ಪ್ರೀತಿ ನೀಲದನೆ ಆಗಿರಲಿ. ಅದು ಹಿಂಗೆ ರೂಢಿ ಆಯ್ತಲ್ಲ. ಅದಾದಮೇಲೆ ಏನಾಯ್ತು, ಇದ್ರ ಮಧ್ಯೆ ಪಿ ಸಿ ರಮೇಶ್ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅವರು ಒಂದು ಪಿಕ್ಚರು ಕತೆ ಮಾಡ್ಕೊಂಡಿದ್ರು, ಸಂಭಾಷಣೆ ಇವರೇ ಬರಿಬೇಕು ಅಂತ ಇದ್ದು ನಾಗೇಂದ್ರ ಪ್ರಸಾದ್ ಅವರೇ. ಬಂದರು, ಅಲ್ಲಿ ಹೋದ್ರು, ಅಲ್ಲಿ ಗುಟ್ಟಳ್ಳಿ ಹತ್ರ ಭರತ್ ಲಾಡ್ಜ್ ಅಂತಿತ್ತು. ಆ ಭರತ್ ಲಾಡ್ಜ್ ಕರ್ಕೊಂಡು ಹೋದ್ರು, ಇವ್ರು ಹೋದ್ರು, ಮೇಲಕ್ಕೆ ಹೋದ್ರು. ಸರಿ, ನಾನು ಕೆಳಗಡೆ ನಿಂತು ನಮ್ಗೇನು ಕೆಲಸ, ಅಲ್ಲಿ ಅವ್ರ ಕತೆ ಕೇಳ್ಕೊಂತಾರೆ, ಅದೇನು ಬರ್ತಾರೆ ಅವ್ರು ಹೇಳಿದ ನಾನು ಬರ್ಕೊಳ್ಳೋದು ಅಷ್ಟೇ ತಾನೇ ನಮಗೆ. ಸರಿ ಹೋದ್ರು, ಹೋಗ್ಬಿಟ್ಟು ಮಾತಾಡಿದ್ಮೇಲೆ ಇವ್ರಿಗೆ ತುಂಬ ಬ್ಯುಸಿ ಆಗ್ಬಿಟ್ರು ನಾಗೇಂದ್ರ ಪ್ರಸಾದ್. ನನ್ನ ಕೈಲಿ ಆಗಲ್ಲ, ಬೇರೆ ಸಿನಿಮಾಗಳು ಬರೋದು ಜಾಸ್ತಿ ಆಯ್ತು, ಯಾರ ಕೈಲಾರು ನೀವು ಬರ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ರು. ಬಂದ ಮೇಲೆ ಏನಾಯಿತು, ಅವ್ರಿಗೆ ಇಮಿಡಿಯೇಟ್ ಸಿನಿಮಾ ಸ್ಟಾರ್ಟ್ ಮಾಡಲೇಬೇಕು. ಯಾರು ಅವರು ಪಿ ಸಿ ರಮೇಶ್ ಅವರು. ಏನು ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ರು. ಆಗ ಒಂದು ಐಡಿಯಾ ಬಂತು ಅವ್ರಿಗೆ, ಈ ನಾಗೇಂದ್ರ ಪ್ರಸಾದ್ ಜೊತೆಲಿ ಅವನು ಆ ಹುಡುಗ ಇದ್ನಲ್ಲ, ಅವ್ನ ಕೈಲೇ ಬರ್ಸಿದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಜೊತೆ ಮಾತಾಡೋರು. ಬರ್ಸ್ರಿ, ನಮಗೇನು ಚೆನ್ನಾಗಿ ಬಂದರೆ ಸಾಕು ಅಂತಂತ. ಸೀದಾ ಪಿ ಸಿ ರಮೇಶ್ ಅವ್ರು ಬಂದರು, ಈ ಥರ ಡೈಲಾಗ್ ಬರಿತೀಯಾ ಅಂತಂದ್ರು. ಬರಿತೀನಿ ಸರ್ ಅಂತಂದೆ. ಬಂದರು, ಕತೆ ಹೇಳಿದ್ರು, ಅಲ್ಲಿಂದ ಸ್ಟಾರ್ಟ್ ಆಯಿತು. ಎಲ್ಲ ಡೈಲಾಗ್ ಎಲ್ಲ ಬರೆದು ಆಮೇಲೆ ಒಂದು ಬೇರೆ ಥರನೇ ಇರಬೇಕು ಭಾಷೆ ಅನ್ನೋ ಥರ ಹೇಳಿದ್ರು. ಆಗ ಆ ಫಸ್ಟ್ ಪಿಕ್ಚರಲ್ಲೇ ನಾನು ಕಲರ್ಸ್ ಅಂತ ಮಾಡಿದ್ನಲ್ಲ, ಆ ಫಸ್ಟ್ ಪಿಕ್ಚರಲ್ಲಿ ಕತೆ ಏನು ಅಂತಂದರೆ, ಹಳ್ಳಿಯಿಂದ ಒಂದಷ್ಟು ಜನ ಫ್ರೆಂಡ್ಸು ಬಂದ್ಬಿಡ್ತಾರೆ, ದೊಡ್ಡ ಫ್ರೆಂಡ್ ಆಗಿರ್ತಾನಲ್ಲ ಅವನು ಕೂಡ ಲೆಕ್ಚರರ್ ಆಗ್ಬಿಡ್ತಾನೆ, ಇಲ್ಲಿ ಬಂದ್ಮೇಲೆ ಕ್ವಾಟ್ಲ ಕೇಳೋದು ಅಂತ ಅನ್ನೋದು ಕತೆ. ಆವಾಗ ನಾನು ಮಂಡ್ಯ ಸ್ಲಾಂಗ್ ಅಲ್ವಾ, ಆಗ ಫುಲ್ ಖುಷಿ ಆಗ್ಬಿಡ್ತು. ಸರ್, ಮಳವಳ್ಳಿಲಿ ಒಂದು ಲೋಕಲ್ ಸ್ಲಾಂಗ್ ಇದೆ, ಒಂದು ಭಾಷೆ ತುಂಬ ಚೆನ್ನಾಗಿದೆ, ಅದನ್ನ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಸರ್ ಅಂತಂದೆ. ಹೆಂಗ್ರಿ ಅದು ಅಂತಂದ್ರು. ಈಗ ಮಂಡ್ಯ ಕಡೆ ಎಲ್ಲ ಇದಾಕ್ಲಾ ಬಲ ಒಲ ಅಂತ ಅಂದ್ಬಿಟ್ಟು ಅಂತಾರೆ. ನಾನು ಇದಾಕ ಬಜಾ ಅಂತನ್ನೋದು ಜಾ ಸೇರಿಸ್ಕೊಂಡು ಹೋದ್ರೆ ಅಲ್ಲಿ ಬೇರೆ ಥರನೇ ಇರುತ್ತೆ. ಇದಾಕ್ ಜ ಬ್ರದರು ಅಂತ ಕೂಕ್ಕಂತಾರೆ. ಈ ಥರದ್ನೆಲ್ಲ ಅಲ್ಲಿ ಡೈಲಾಗ್ ರೀಡಿಂಗ್ ಕೊಡ್ಬೇಕಾದ್ರೆ ಹೇಳಿದೆ, ತುಂಬ ಚೆನ್ನಾಗಿದ್ದಾರೆ, ಇದನ್ನೇ ಫಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ರು. ಆಮೇಲೆ ಇವರು ಪಿ ಸಿ ರಮೇಶ್ ಅವರು ಎಲ್ಲ ನನ್ನ ವರ್ಕೆಲ್ಲ ನೋಡ್ತಾ ಇದ್ರಲ್ಲ, ಸಾಂಗ್ ಆದರೂ ನಾಗೇಂದ್ರ ಪ್ರಸಾದ್ ಕೈಯಲ್ಲಿ ಬರ್ಸೋಣ ಅಂತ ಅಂದ್ಕೊಂಡಿದ್ರು. ನನಗೆ ನನ್ನ ಗುರುಗಳು ಯಾರು ಬರೆದ್ರೇನು ಅಂತ ಅಂದ್ಬಿಟ್ಟು ನಾನು ಸುಮ್ಮನಿದ್ದೆ. ರೀ, ನಿಮ್ಮನ್ನು ನಾನು ಕಲ್ಯಾಣ ಹತ್ರ ನೋಡಿದ್ದೀನಿ ರೀ, ಸಾಂಗು ಗಿಂಗು ಬರಿತೀರೇನ್ರಿ ನೀವು ಅಂತ. ಕಲ್ಯಾಣ ಹತ್ರ ಯಾವಾಗ ನೋಡಿದ್ರಿ ಸರ್ ಅಂತಂದೆ. ಅದಕ್ಕೆ ಇಲ್ಲ, ಒಂದು ತಾಜ್ ಮಹಲ್ ಅಂತ ಬಂದಿತ್ತು, ಒಂದು ನಮ್ಮ ಆರ್ ಚಂದ್ರದಲ್ಲ, ಅದಕ್ಕೆ ಬಿಫೋರೇ ಬಂದಿತ್ತು. ಯಾರು ರುಚಿತಾ ರಾಮ್ ಅಂತ ಏನೋ ಅವಳು, ರುಚಿತಾ ಪ್ರಸಾದ್ ಅಂತ. ರುಚಿತಾ ಪ್ರಸಾದ್ ಹೀರೋಯಿನ್ನು, ವಿನೋದ್ ರಾಜ್ ಹೀರೋ. ಸಾಂಗ್ಗಳು ಮಾಡ್ಸಕ್ಕೆ ಬಂದಿದ್ದೆ. ಆವಾಗ ಕಲ್ಯಾಣ ಅವ್ರ ಹತ್ರ ನಿಮ್ಮನ್ನು ನೋಡಿದ್ದೆ, ಸಾಂಗು ಬರೀತೀರಿ ಅಂತ. ನಾನು ಯಾವುದು ಗೊತ್ತಿಲ್ಲ ಅಂತ ಮಾತ್ರ ಹೇಳ್ತಿಲ್ಲ, ಬರೀತೀನಿ ಸರ್ ಅಂತಂದ್ರೆ. ಸರಿ, ಒಂದು ಸಾಂಗ್ ಕೊಟ್ಟರು, ಚಿಂದಿ ಚಿಂದಿ ಜೀನ್ಸು. ಚಿಂದಿ ಚಿಂದಿ ಜೀನ್ಸ್ ಸೂಪರ್ ಹಿಟ್ ಹಾಡು ಸರ್. ಚಿಂದಿ ಚಿಂದಿ ಜೀನ್ಸ್ ಬರೀತಿದ್ದಂಗೆ ಎಲ್ಲ ಖುಷಿ ಆಗ್ಬಿಟ್ರು. ಒಂದು ಕೆಲಸ ಮಾಡ್ರಿ, ಎಲ್ಲ ಸಾಂಗ್ಗಳು ನೀವೇ ಬರ್ಬಿಡ್ರಿ ಅಂತ. ಸರಿ, ಖುಷಿ ಆಗ್ಬಿಡ್ತು. ಫಸ್ಟ್ ಸಿನಿಮಾನೇ ಎಲ್ಲ ಸಾಂಗ್ಗಳು ಒಂದು ಸಿನಿಮಾ ಸಂಭಾಷಣೆ ಅಂತ. ಸರಿ, ಎಲ್ಲ ಆಯಿತು, ಡೈಲಾಗ್ ರೀಡಿಂಗ್ ಎಲ್ಲ ಆಯಿತು, ಆರ್ಟಿಸ್ಟ್ ಸೆಲೆಕ್ಷನ್ಸ್ ಎಲ್ಲ ಆಯಿತು. ಆದಮೇಲೆ ಏನಾಯಿತು, ಈಗ ಒಂದು ಕ್ಯಾರೆಕ್ಟರ್ ಮಾತ್ರ ಯಾರೋ ಒಂದು ಆರ್ಟಿಸ್ಟ್ ಬೇಕು. ಆ ಆರ್ಟಿಸ್ಟ್ ಡೇಟ್ ಇಲ್ಲ, ಇವ್ರು ಸಿನಿಮಾ ಶುರು ಮಾಡಬೇಕು. ಅದ ಹುಡುಗರ ಜೊತೆ ಒಬ್ಬ. ಹೌದು. ಸರಿ, ಅಲ್ಲಿ ರಮಣ ಅಂತ ಕ್ಯಾಮ್ರಾಮನ್ನು, ಅವರು ಈ ಸಾಯಿ ತೆಲುಗಲ್ಲಿ ಮಾತಾಡ್ತಿದ್ರು, ಅವ್ರು ತೆಲುಗು ಕ್ಯಾಮ್ರಾಮನ್ನು. వాడు రీడింగ్ చాలా బాగా ఇస్తాడు కదా, వానికి ఆ క్యారెక్టర్ ఫిక్స్ అయ్యండి ಅಂದ್ಬಿಟ್ರು. ಆ ಕ್ಯಾರೆಕ್ಟರ್ ಮಾಡ್ತೀಯ ನೀನು ಅಂತಂದ್ರು. ಸರ್ ಮಾಡ್ತೀನಿ, ನಾನು ಯಾವುದು ಗೊತ್ತಿಲ್ಲ ಬರಲ್ಲ ಅಂತ ಅನ್ನೋದೇ ಇಲ್ಲ, ಮಾಡ್ತೀನಿ ಸರ್ ಅಂತಂತ ಅಷ್ಟೇ. ಅಂದರೆ ನನಗೆ ಅನುಭವ ಏನು ಅಂತಂದರೆ, ಇಷ್ಟರಲ್ಲಾಗಲೇ ನಾಗೇಂದ್ರ ಪ್ರಸಾದ್ ಅವ್ರ ಜೊತೆಲಿ ಎಲ್ಲ ಸಿನಿಮಾಗಳಿಗೂ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಿದ್ನಲ್ಲ, ಅಲ್ಲಿ ನೋಡ್ಕೊಂತಿದ್ದೆ ಏನೇನು ಕೆಲಸಗಳು, ಏನೇನು ಮಾಡಬೇಕು, ಒಂದು ಆಕ್ಷನ್ ಹೇಳಿದಾಗ ಹೆಂಗೆ ಮಾಡಬೇಕು, ಏನು ಕತೆ, ಆ್ಯಕ್ಟಿಂಗ್ ಎಲ್ಲ ಒಂದು ಸ್ವಲ್ಪ ನೋಡ್ಕೊಂಡಿದ್ದೆ. ಸಂಪೂರ್ಣ ಏನು ಗೊತ್ತಿಲ್ಲ ನನಗೆ. ಆಕ್ಟರ್ ಆಗಬೇಕು ಅಂತ ಬಂದವನಲ್ಲ, ನಾನು ಸಿಂಗರ್ ಆಗಬೇಕು ಅಂತ ಬಂದವನು. ಸರಿ, ಮಾಡ್ತೀನಿ ಸರ್ ಅಂತಂದೆ. ಸರಿ, ಅಲ್ಲಿ ಹೋದ್ಮೇಲೆ ಫಸ್ಟ್ ಡೇ ಫಸ್ಟ್ ಶಾಟೇ ಹಂಗಿಟ್ರು. ನಾನು ಒಂದೇ ಟೈಕಲ್ ಮಾಡಿ ಮುಗಿಸ್ಬಿಟ್ಟೆ, ಸೂಪರ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ನನ್ನ ಕ್ಯಾರೆಕ್ಟರ್ ನೀನು ಸ್ವಲ್ಪ ಬಿಲ್ಡಪ್ ಮಾಡ್ಕೊ ಅಂತಂತಂದ್ರು. ಹಂಗಂಗೆ ಬರ್ಕೊಂಡು ಬಿಲ್ಡಪ್ ಮಾಡಿ ನಾನು ಜಾಸ್ತಿ ನನ್ನ ಕ್ಯಾರೆಕ್ಟರ್ಗೂ ಸ್ವಲ್ಪ ಒತ್ತು ಕೊಟ್ಟು ಆಮೇಲೆ ಅಲ್ಲಿಂದ ನಟನೆನೂ ಶುರು. ಸಿನಿಮಾದಲ್ಲಿ ನಿಮ್ಮ ಡೈಲಾಗ್ ಡೆಲಿವರಿ ಆಮೇಲೆ ನಿಮ್ಮ ಅಭಿನಯ ಇದೆಯಲ್ಲ ಸರ್, ಸೂಪರ್. ನಾವು ಭಾಳ ಖುಷಿ ಪಟ್ಟಿದ್ದೀವಿ. ಫಿಟ್ಟಿಂಗ್ ಕ್ಯಾರೆಕ್ಟರ್ ನೋಡಿ, ಒಂದೇ ಸಿನಿಮಾದಲ್ಲಿ ನಿಮಗೆ ಒಂದು ಸಂಭಾಷಣೆ, ಸಾಹಿತ್ಯ, ಆಕ್ಟಿಂಗ್,
ಆಕ್ಟಿಂಗ್ ಅನ್ನೋಕ್ಕಿಂತ ಒನ್ ಆಫ್ ದ ಹೀರೋ. ಒನ್ ಆಫ್ ದ ಹೀರೋ. ಏನು ಅದೃಷ್ಟ ಸರ್, ಮೊದಲೇ ಸಿನಿಮಾ ದ ಕಲರ್ಸ್, ಬಣ್ಣದ ಲೋಕದಲ್ಲಿ ಕಲರ್ಸ್ ಅಂತೀವಿ ನಾವು. ಒಳ್ಳೆ ಅವಕಾಶ ಆಯ್ತಿದೆ ಸರ್. ಓಕೆ, ಇಷ್ಟೆಲ್ಲ ಆಯ್ತು. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬರ್ದಿದೆ ಅದು ನೆಕ್ಸ್ಟು ಅವ್ರದ್ದೇ ಟೀಮ್ದು. ಯಾವಾಗ ಆ ಕಾಲಕ್ಕೆ 28 ಲಕ್ಷ ರೂಪಾಯಿ ಫಸ್ಟ್ ಕಾಪಿ. 22 ಲಕ್ಷಕ್ಕೆ 28 ಲಕ್ಷ ಕಲರ್ ಸಿನಿಮಾ. ಕಲರ್ ಸಿನಿಮಾ ಒಳ್ಳೆ ಲಾಭ ಬಂತು ಅವ್ರಿಗೆ, ಯಾರಿಗೆ ನಮ್ಮ ಪ್ರೊಡ್ಯೂಸರ್. ಸರಿ, ಈಗ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ರು. ಅಷ್ಟರಲ್ಲಿ ಆ ಸಿನಿಮಾ ನೋಡ್ಬಿಟ್ಟು ಇಷ್ಟೇ ಬಡ್ಜೆಟಲ್ಲಿ ಒಂದು ಒಳ್ಳೆ ಕತೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಇನ್ನೊಬ್ಬ ಪ್ರೊಡ್ಯೂಸರ್ ಬಂದರು, ಗಡಿಬಿಡಿ ಬ್ರದರ್ಸ್ ಅಂತ ಬರೆದು. ಅದಕ್ಕೂ ಕೂಡ ಸಾಂಗು ಡೈಲಾಗು, ಕ್ಯಾರೆಕ್ಟರ್ ಮಾಡಲಿಲ್ಲ. ಅದಾದಮೇಲೆ ನಿಮಗೆ ಗೊತ್ತಿರಬೇಕು ಜಗದೀಶ್ ಕೊಪ್ಪ ಅವ್ರ ಸಿನಿಮಾಗೆ ಡೈಲಾಗು ಶರಣ ಅವ್ರ ಹೌದು ಥ್ಯಾಂಕ್ಸ್ ಅಂತ ಇತ್ತು. ಆಮೇಲೆ ಈಗ ಒಂದು 2 ವರ್ಷದಿಂದ 3 ವರ್ಷದಿಂದನೂ ಕಾಲೇಜ್ ಅಂತ ಹೆಸರು ಇಟ್ಟು ರಿಲೀಸ್ ಮಾಡಿದ್ರು. ಅದೇನು ವರ್ಕೌಟ್ ಆಗಲಿಲ್ಲ. ಆ 3ನೇ ಸಿನಿಮಾ ಬರ್ದು ಮುಗಿದಾಯ್ತು. ಇಷ್ಟೆಲ್ಲಾಗಲೇ ನನಗೆ ಮದುವೆ ಆಗ್ಬಿಟ್ಟಿತ್ತು. ಈ ಗ್ಯಾಪಲ್ಲಿ ಏನು ಅಂತಂದರೆ ನನಗೆ 3 ಜನ ಅಣ್ಣಂದರು. 3 ಜನ ಅಣ್ಣಂದ್ರದ್ದು ಮದುವೆ ಆಗ್ಬಿಟ್ಟಿದೆ. ಎಲ್ಲ ಊರಲ್ಲೇ ಇದ್ರು ಸರ್? ಎಲ್ಲ ಊರಲ್ಲಿ. ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗೂ ಕೂಡ ಯಾವ ನೆಂಟರು ಇಲ್ಲ, ಯಾವ ಫ್ರೆಂಡ್ಸು ಇಲ್ಲ, ಸಿನಿಮಾ ರಂಗದವ್ರಂತೂ ಪರಿಚಯನೇ ಇಲ್ಲ. ಆಮೇಲೆ ಇವರು ನಮ್ಮ ಮದುವೆ ಆಗ್ಬಿಟ್ಟಿದ್ನಲ್ಲ, ನಮ್ಮ ತಾಯಿ ಏನು ಅಂತಂದರೆ ಎಲ್ಲ ಮಕ್ಕಳು ಮದುವೆ ನೋಡ್ಬಿಟ್ಟೆ, ನನ್ನ ಮಗನ ಮದುವೆ ಮಾಡಲೇಬೇಕು ಅಂತಂದ್ಬಿಟ್ಟು ಆಟ. ಯಾರಿಗೆ? ನಮ್ಮ ತಾಯಿಗೆ. ನಾನಂದೆ, ನೋಡಮ್ಮ, ಸಿನಿಮಾ ರಂಗ ಈಗ ಏನೋ ಗೊತ್ತಿಲ್ಲ, ಇದೆಲ್ಲ ನಾವು ತೂತಾಗಿರೋ ದೋಣಿಲಿ ನಾವು ಹತ್ತಿರೋದು. ಆದರೆ ನಾವು ದುಡ್ಡು ಬಂದಾಗ ಏನು ಅಂತಂದರೆ ಸಿನಿಮಾದ ಹೇಳ್ದೆ ಆವಾಗ. ಸಿನಿಮಾದಲ್ಲಿ ಹೆಂಗೆ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಕಾಸಿರಲ್ಲ, ಬಂದರೆ ಹಾಸ್ಪಿಟ್ಲಿನ ಕಟ್ಟೋಷ್ಟು ಬರುತ್ತೆ. ನಾನು ಅಲ್ಲಿ ಅದ್ರ ಮಧ್ಯೆ ನಾನು ಈಗ ತಾನು ಬೆಳೀತಾ ಇದ್ದೀನಿ. ಇದ್ರ ಮಧ್ಯೆ ಯಾವುದೋ ಒಂದು ಮನೆ ಹುಡುಗಿನ ನಾವು ತಂದು ಅವಳು ಬಾಳು ಹಾಳು ಮಾಡೋದು ಬೇಡ, ಅವಳು ನಂಗೆ ಸಾಕೋ ಯೋಗ್ಯತೆ ಇಲ್ಲ ನನಗೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೇಳಿದೆ. ಆಗ ಒಂದು ಕೆಲಸ ಮಾಡಿದ್ರು ನಮ್ಮ ತಾಯಿ, ಸರಿ ನೀನು ಬೇರೆ ಏನೇನು ಹೇಳ್ತಾನೆ, ನೀನು ಯಾವ ಹುಡುಗಿ ನೋಡ್ತೀಯಾ ನಾನು ಮದುವೆ ಮಾಡ್ಕೊತೀನಿ, ಬಟ್ಟು ನಂದು ಈ ಥರ ಇದೆ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ. ನಮ್ಮ ತಾಯಿ ಏನು ಮಾಡಿದ್ರು, ಸರಿ ಹಂಗಾರೆ ಒಂದು ಕೆಲಸ ಮಾಡೋಣ, ಕೆಲಸದಲ್ಲಿರೋ ಹುಡುಗಿನ ನೋಡಿ ಮದುವೆ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರ ರಿಲೇಟಿವ್ ಅಲ್ಲೇ ಒಂದು ನೋಡಿದ್ರು. ಅಲ್ಲಿ ಊರಲ್ಲಿ ಕೊಳ್ಳೇಗಾಲದಲ್ಲಿ. ಆ್ಯಕ್ಚುಲಿ ಬೆಂಗಳೂರಲ್ಲೇ ಇರೋದವರು. ಸರಿ ಬೆಂಗಳೂರಲ್ಲಿ ನೋಡಿ ಆದರೂ ನಮ್ಮ ಮಿಸ್ಸಸ್ ಬಂದು ಇಲ್ಲಿ ಇದು JP ನಗರದಲ್ಲಿ ಒಂದು ಕಾಲೇಜ್ ಇದೆ, ಆ ಕಾಲೇಜಲ್ಲಿ